ಗೆಳೆಯರು ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೊಂದು ಇಂಪಾರ್ಟೆಂಟ್ ವಿಚಾರ ತಿಳ್ಕೊಳ್ಳಿದ್ದೀವಿ. ಅದೇನಂದರೆ, 1ರಿಂದ 2 ಹೆಂಗಾಯಿತು, 2ರಿಂದ ಈ ಜಗತ್ತೆಲ್ಲ ಹೆಂಗಾಯಿತು ಅಂತ. ಅನಾದಿ ಕಾಲದಲ್ಲಿ ಏನೂ ಇಲ್ಲದೆ ಇರಬೇಕಾದ್ರೆ ಆ ನಥಿಂಗ್ನೆಸ್ ಅನ್ನುವಂತಹ ಒಂದೇ ಇತ್ತು. ನಂತರ ಅದರಿಂದ ಬಂದದ್ದು ಮನಸ್ಸು ಅನ್ನೋದು. ಮನಸ್ಸನ್ನು ಹುಟ್ಟಿಸ್ಬೇಕಾದ್ರೆ ಒಂದು ಸಿಂಪ್ಟಮ್ ಅಥವಾ ಗುಣ ಲಕ್ಷಣ ಏನಿತ್ತಪ್ಪ ಅಂದರೆ 2 ಅಂತ. ಅಂದರೆ ಮನಸ್ಸಿಗೆ ಕಪ್ಪು ಬಿಳಿ, ದೊಡ್ಡ ಸಣ್ಣ, ಆಮೇಲೆ ಹಗಲು ರಾತ್ರಿ, ಹುಣ್ಣಿಮೆ ಅಮಾವಾಸ್ಯೆ, ಹುಟ್ಟು ಸಾವು, ಸರಿ ತಪ್ಪು, ಇವನ್ನೆಲ್ಲ ಸಿಂಪ್ಟಮ್ ಮನಸ್ಸಿಗಿಟ್ಟು ಕಳಿಸಿದ್ರು. ಅದು ಬಂದು ಅದರ ಒಂದು ಆಧಾರದ ಮೇಲೆ ಇನ್ನೊಂದು ಕೋಟಿನ ಸೃಷ್ಟಿಸಿರೋದೇ ಈ ಸಂಸಾರ, ಈ ಸಮಾಜ. ಈ ಮನಸ್ಸು ಸೃಷ್ಟಿಸಿರುವಂತಹ ಈ ತಪ್ಪು ಒಪ್ಪುಗಳೆಲ್ಲ ಹುಟ್ಟಿರೋ ಕಾರಣ ಸಾಯಲೇಬೇಕು. ಅಂದರೆ ಏನು? ಯಾವುದಕ್ಕೆ ಹುಟ್ಟಿದೆಯೋ ಅದು ಸಾಯುತ್ತೆ. ಸೊ ಈ ಮನಸ್ಸನ್ನ ಹುಟ್ಟಿಸಿದ್ದೊಂದು ಇದೆಯಲ್ಲ, ಯಾವುದು? ಆ ಒಂದು ಯಾವತ್ತಿಗೂ ಇದ್ದಿದ್ದು, ಅದು ಮಾತ್ರ ಅವಿನಾಶಿ. ಅಂದರೆ ಅದಕ್ಕೆ ಯಾವತ್ತೂ ಸಾವಿಲ್ಲ. ಸೊ ಇದು ಯಾವುದು ಹುಟ್ಟಿಸಿ ಸಾಯಿಸ್ತಾ ಇದೆಯೋ, ಅಂದರೆ ಮನಸ್ಸು ಅದರ ಸಂಕಲ್ಪದಿಂದ ಅದಕ್ಕೆ ಒಂದಲ್ಲ ಒಂದು ದಿವಸ ಅಂಕಿತ ಇದೆ, ಅಥವಾ ಮೋಕ್ಷಕ್ಕೆ ಹೋಗ್ಬಿಡುತ್ತೆ, ಅಥವಾ ಲೀನ ಆಗಿಬಿಡುತ್ತೆ. ಯಾವುದರಲ್ಲಿ? ಆ ಒಂದರಲ್ಲಿ. ಆದರೆ ಯಾವುದು ಹುಟ್ಟೇ ಇಲ್ವೋ ಅದಕ್ಕೆ ಯಾವತ್ತೂ ಸಾವಿಲ್ಲ. ಯಾಕಂದರೆ ಎಲ್ಲದಕ್ಕೂ ಬಾಸ್ ಅದೇ. ಅದನ್ನು ಪರಬ್ರಹ್ಮ ಅಂದರು. ಅದನ್ನು ಬೇರೆ ಬೇರೆ ಭಾಷೆಯವರು ಬೇರೆ ಬೇರೆ ಭಾಷೆ ಅವರು ಬೇರೆ ಬೇರೆ ಭಾಷೆಯಲ್ಲಿ ಕರ್ಕೊಂಡ್ರು. ಒಬ್ಬರು ಅಲ್ಲ ಅಂದರು, ಒಬ್ಬರು ಪರಬ್ರಹ್ಮ ಅಂದರು, ಒಬ್ಬರು ಸೆಲೆಸ್ಟಿಯಲ್ ಬಾಡೀಸ್ ಏನೇನೋ ಅಂದರು. ಆ ಥರ. ಆದರೆ ಒಂದು ಮಾತ್ರ ಸರಿ, ಏನಂದರೆ ಇದು ಯಾವುದು ನಮ್ಮನ್ನು ಹುಟ್ಟಿಸಿ ಸಾಯಿಸಲಿಕ್ಕೆ ಕಾರಣ ಆಗಿದೆಯೋ ಅದರ ಹೆಸರು ಮನಸ್ಸು. ಅದು ಒಂದು ದಿವಸ ಇರಲ್ಲ. ಆದರೆ ನಾವೆಲ್ಲ ಅದು ಹುಟ್ಟಿಸಿ ನಡೆಸ್ತಾ ಇರುವಂತಹ ಕಪಟ ಸಂಸಾರ, ನಶ್ವರವಾದ ಸಂಸಾರನ ನಿಜ ಅಂದ್ಕೊಂಡು ಯಾವುದೋ ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಲ್ಲ, ನಮ್ಮ ಯೋಚನೆನ ನಾವೇ ನಗಬೇಕು ಅನ್ನುವಂಥದ್ದು ಸಹಜ. ಅದು ಯಾಕೆಂದರೆ ನಾವು ಏನು ನಿಜ ಇದೆಯೋ ಅದನ್ನು ಬಿಟ್ಟು ಇನ್ಯಾವುದೋ ನಶ್ವರನ ಈಶ್ವರ ಅಂದ್ಕೊಂಡು ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ಸೊ ಇವತ್ತು ನೀವಿರೋದು ನಾಳೆ ಇರಲ್ಲ, ನಾಳೆ ಇದ್ದವ್ರು ನಾಡಿದ್ದಿರಲ್ಲ, ನಿನ್ನೆ ಇದ್ದವ್ರು ಇವತ್ತಿಲ್ಲ, ಇವತ್ತಿದ್ದವ್ರು ಇನ್ನೊಂದು ವರ್ಷದಲ್ಲಿಲ್ಲ. ಅಂದರೆ ಯೋಚನೆಗಳನ್ನ ಹೇಳ್ತಾ ಇದ್ದೀನಿ. ಮನುಷ್ಯರು ಕೂಡ ಈ ಥರನೇ ಆಗ್ಬೋದು. ಯಾಕಂದರೆ ನಾವೆಲ್ಲ ಹುಟ್ಟಿದ್ದೀವಲ್ಲ, ಯಾರು ಎಲ್ಲಿ ಗಂಟ ಯಾರ್ಯಾರು ಯಾನ ಮುಗಿಯುತ್ತೋ ಅದು ಯಾರ ಕೈಲೂ ಇಲ್ಲ. ಆದರೆ ಒಂದು ಮಾತ್ರ ಸತ್ಯ, ಯಾರು ಸತತ ಪ್ರಯತ್ನದಿಂದ ಆ ಒಂದೇ ಎಲ್ಲ ಅಂತ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಪ್ರತಿ ಒಂದರಲ್ಲೂ ಅದನ್ನೇ ಕಾಣ್ತಾರೋ ಅವರು ಬ್ರಹ್ಮಜ್ಞಾನಿಗಳಂತ ಅನ್ನಿಸ್ಕೊಳ್ತಾರೆ. ಇದು ಮನುಷ್ಯ ಜೀವನದ ಅತ್ಯಂತ ದೊಡ್ಡ ಲಕ್ಷ್ಯ ಆಗಿರುತ್ತೆ. ಸೊ ಆ ಸ್ಥಾಯಿಗೆ ನೀವೆಲ್ಲರೂ ಹೋಗಬೇಕು. ಹೋಗ್ತೀರಾ. ಅಡಚಣೆ ಇರುತ್ತೆ, ಇಲ್ಲದೇ ಇರಲ್ಲ. ಮನಸ್ಸು ಕೊಡುವಂತಹ ಚಾಲೆಂಜ್ಗಳು ತುಂಬ ಅಡಚಣೆ ಯುಕ್ತವಾಗಿರುತ್ತೆ. ಆದರೆ ಅದನ್ನೆಲ್ಲ ಗೆದ್ದು ನೀವು ಯುಕ್ತಿ ಎನ್ನುವಂತಹ ಗುರು ಕೊಟ್ಟಿರುವಂತಹ ಮಂತ್ರದಿಂದ ಆಚೆ ಬಂದು ಅದನ್ನು ಗೆದ್ದೇ ಗೆಲ್ತೀರಾ ಅಂತ ವಿಶ್ವಾಸ ನನಗಿದೆ. ನಿಮಗೂ ಇರಲಿ. ಸಹಾಯ ಬೇಕಾದರೆ, ಅಡ್ವೈಸ್ ಬೇಕಾದರೆ, ಸಲಹೆ ಬೇಕಾದರೆ ದಯವಿಟ್ಟು ಕೇಳ್ಬೋದು. ನನಗೆ ತಿಳಿದಿರೋಷ್ಟು ನಾನು ಹೇಳ್ಬೋದು. ನನಗೇನೂ ಬರೋಲ್ಲ, ಅಮಾಯಕನಾಗಿರ್ತೀನಿ. ಆದರೆ ತಿಳಿದಷ್ಟು ಹೇಳಲಿಕ್ಕೆ ಯಾವತ್ತೂ ಉತ್ಸುಕನಾಗಿರ್ತೀನಿ. ಧನ್ಯವಾದಗಳು.